ತಾವು ಇಲ್ಲೇ ಭಾಷಣ ಮಾಡ್ತೀರ, ಒಂದು ಕಾಪಿ ಇದೆ, ಇಲ್ಲಿ ಕಾಪಿ ಇದೆ, 2 ಭಾಷಣ, ಒಂದು ಭಾಷಣ ಮಾಡ್ತಾರೆ. ಬೇಸಿಸ್ ಆಫ್ ದಿ ಅವೈಲಬಿಲಿಟಿ 2002-3-2017. ಬೇಸಿಸ್ ಆಫ್ ದ ಅವೈಲಬಿಲಿಟಿ, ಗವರ್ಮೆಂಟ್ ಶಲ್ ಟೇಕ್ ದ ಲೋನ್ ಆನ್ ದಿ ಬೇಸಿಸ್ ಆಫ್ ಅಫೋರ್ಡಬಿಲಿಟಿ ಎಂದು ನಾನು ಹೇಳಿದ್ದೆ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಲ ತೆಗೆದುಕೊಳ್ಳಬೇಕೇ ಹೊರತು ಸಾಮರ್ಥ್ಯವಿಲ್ಲದೆ ಸಾಲ ತೆಗೆದುಕೊಳ್ಳಬಾರದು. ಮತ್ತೆ ಇದು ಇಂಪಾರ್ಟೆಂಟು, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ. ಇದು ಮತ್ತೆ ತೆಗೆದುಕೊಂಡ ಸಾಲವನ್ನು ಆಸ್ತಿ ಸೃಜನೆಗೆ ಖರ್ಚು ಮಾಡಬೇಕೆಂದು ಹೇಳಿದ್ದೆ. ಅದು ನಿಮ್ಮ ಗಮನದಲ್ಲಿರಲಿ. ಮುಖ್ಯಮಂತ್ರಿಗಳು ಅವತ್ತು ಸಿದ್ದರಾಮಯ್ಯನವರು. ಅಂದರೆ ನೀವು ಸಾಲ ತಗೊಳ್ಳೋದು ಏನು ತಪ್ಪಲ್ಲ, ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟನ್ನ ನೀವು ತಗೊಳ್ಳಿ. ಆದರೆ ಆ ಸಾಲನೆಲ್ಲನೂ ಏನಕ್ಕೆ ಉಪಯೋಗ ಮಾಡ್ಕೊಬೇಕು? ನೀವು ಅಸೆಟ್ಗೆ ಉಪಯೋಗ ಮಾಡ್ಕೊಬೇಕು. ಅಸೆಟ್ಗೆ ಇಲ್ಲಿ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಸೃಷ್ಟಿ ಮಾಡಬೇಕು. ನಿಮ್ ಪೊಲಿಟಿಕಲ್ ಇಶ್ಯೂಗೆ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನಿಮ್ ಪೊಲಿಟಿಕಲ್ ಅಜೆಂಡಾಗೆ, ನಿಮ್ ಮ್ಯಾನಿಫೆಸ್ಟೋಗೆ ಕೊಡ್ತಾ ಇದ್ದೀರಾ ನೀವು. ಇದೇ 2017ರಲ್ಲಿ ಮುಖ್ಯಮಂತ್ರಿ ಹೇಳಿದ್ರು ಅಸೆಟ್ ಕ್ರಿಯೇಟ್ ಮಾಡಬೇಕು ಸಾಲ ಮಾಡಿದ್ರೆ ಅಂತ. ಅದೇ ಮುಖ್ಯಮಂತ್ರಿ ಈಗ ಮಾಡ್ತಾ ಇರೋದೇನು? ಅವ್ರು ಪೊಲಿಟಿಕಲ್ ಆಗಿ ಏನು ಹೇಳಿದ್ದಾರೆ ಅವರ ಮ್ಯಾನಿಫೆಸ್ಟೋಗೆ ಹೋಗಿದೆ. ಇದು ಅನ್ಯಾಯ. ಇಲ್ಲಿ ಮೋಸ ನಡೆದಿರುವಂಥದ್ದು, ಇಲ್ಲಿ ಮೋಸ ಆಗಿರುವಂಥದ್ದು. ನೀವು ಯಾವುದಕ್ಕೆ ಉಪಯೋಗ ಮಾಡಬೇಕು ಅದನ್ನ ಅವರು ಮಾಡ್ತಾ ಇಲ್ಲ. ಅಭಿವೃದ್ಧಿ ಹೊಂದಿತಕ್ಕಂಥ ಎಲ್ಲ ದೇಶಗಳು, ಎಲ್ಲ ರಾಷ್ಟ್ರಗಳು, ಎಲ್ಲ ರಾಜ್ಯಗಳು ಕೂಡ ಸಾಲ ತೆಗೆದುಕೊಳ್ಳುತ್ತವೆ. ನಾನು ಮೊದಲೇ ಹೇಳಿದ್ದೇನೆ, ಅದರ ಆಧಾರದ ಮೇಲೆ ಸಾಲ ತೆಗೆದುಕೊಳ್ಳಬೇಕೆಂದು ಹೇಳಿದ್ದೇನೆ. ಮತ್ತೆ ಸಾಲ ತೆಗೆದುಕೊಂಡು ಅಭಿವೃದ್ಧಿಯೇತರ ಖರ್ಚು ಮಾಡಬಾರದು. ನೀವು ಅಭಿವೃದ್ಧಿಯೇತರ ಖರ್ಚು ಅಂದ್ರೆ ಇವರು ಮಾಡೋರಲ್ಲ ಈಗ, ಫ್ರೀ ಕಾಕಾ ಪಾಟೀಲ್ ಫ್ರೀ, ಮಾದೇವಪ್ಪ ಫ್ರೀ, ಅದಕ್ಕೆ ಮಾಡಬಾರ್ದು ಅಂತ ಹೇಳೋರು 2017 ಭಾಷಣದಲ್ಲಿ. ರೆಕಾರ್ಡ್ ಇದು, ರೆಕಾರ್ಡೇ ನಾನು ತೋರಿಸ್ತಾ ಇದ್ದೀನಿ, ವಿಧಾನಸಭೆಯಲ್ಲಿ ಮಾತಾಡಿರೋ ರೆಕಾರ್ಡ್ ಇದು, ಅವರೇ ಹೇಳಿರೋದು. ಮತ್ತೆ ನಮ್ಮ ಸಾಲದ ಮಿತಿ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002ನಲ್ಲಿ ನಾವು ಪಾಸ್ ಮಾಡಿದ್ದೇನೆ. ಅದರ ಮಿತಿಯಲ್ಲಿ ಏನು ಹೇಳುತ್ತಾರೆ ಅಂದರೆ, ಈ ಪ್ಯಾರಾಮೀಟರ್ ಮುಖ್ಯವಾಗಿ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇದು ಫಿಸಿಕಲ್ ಡೆಫಿಸಿಟ್ ಶಾಲ್ ನಾಟ್ ಎಕ್ಸಿಡ್ 3% ಎಂದು ನಾನು ಹೇಳುತ್ತೇನೆ. ಮೂರನೇದು ನಮ್ಮ ಸಾಲದ ಒಟ್ಟು GDP 25%ಗಿಂತ ಹೆಚ್ಚಬಾರದು ಇದು ಅಂತ ಹೇಳಿದ್ದಾರೆ. ನಮ್ಮದು 18.93 ಅನ್ನೋದು ಈಗ ಮುಂದಕ್ಕೆ ಹೋಗ್ಬಿಟ್ಟಿದೆ. ಅದ ಮೇಲೆ ಅವ್ರೇನು ಹೇಳಿರೋದು, ಸಾಲ ತೆಗೆದುಕೊಂಡು ಅಭಿವೃದ್ಧಿ ಅಲ್ಲದ ವಿಚಾರಗಳಿಗೆ ಖರ್ಚು ಮಾಡಬಾರ್ದು ಅಂತ ಅವ್ರು ಹೇಳಿರೋದು. ಇಲ್ಲಿ ಅವ್ರೇನು ಖರ್ಚು ಮಾಡಿದ್ದಾರೆ? ಫ್ರೀಗಳಿಗೋಸ್ಕರ ಖರ್ಚು ಮಾಡಿದ್ದಾರೆ. ಅವಾಗ 2017 ಹೇಳಿದಂತ ಮುಖ್ಯಮಂತ್ರಿ ಅವಾಗ ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲದರ ಬಗ್ಗೆ ಯೋಚನೆ ಮಾಡಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವತ್ತು. ಇವತ್ತು ಕೂತ್ಕೊಳ್ಳ ಸರ್, ಒಂದು ನಿಮಿಷ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ನಾನು ಅವತ್ತು ಏನು ಹೇಳಿದ್ದೆ 17ನೇ ಇಸ್ವಿನಲ್ಲಿ, ಆ ಸ್ಟೇಟ್ಮೆಂಟ್ಗೆ ಈಗಲೂ ಬದ್ಧನಾಗಿದ್ದೇನೆ. ಯಾವಾಗಲೂ ನಾನು 2017ರಲ್ಲಿ ಏನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ಈ ಸದನದಲ್ಲಿ, ಆ ಹೇಳಿಕೆಗೆ ಈಗಲೂ ಬದ್ಧನಾಗಿದ್ದೇನೆ. ನಾನು ಆ ಹೇಳಿಕೆಯಿಂದ ಬದಲಾವಣೆ ಆಗಿಲ್ಲ. ಆಮೇಲೆ ಕೇಳಪ್ಪ, ನೀನು ಹೇಳದಯ್ಯ. ಆಮೇಲೆ ನೀನು ನಾನು ಹೇಳಕ್ಕೂ ಮುಂಚಿತವಾಗಿ ನೀನು ಹೇಳಿದ್ರೆ ಹೆಂಗೆ? ಅವರು ಅನುಮತಿ ಕೊಟ್ಟಿದ್ದಾರೆ, ಅವರು ಈಲ್ಡ್ ಆಗಿದ್ದಾರೆ. ನೀ ಮಧ್ಯೆ ಬಂದ್ಬಿಟ್ರೆ ಹೆಂಗೆ ತಮ್ಮ? ಸರ್, ಅಶ್ವಥ್ ನಾರಾಯಣ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಹೇಳ್ತಾ ಇದ್ದೀನಿ. ಮೈ ಬ್ರದರ್ ಅಂತಂದ್ರೆ ಪ್ರೀತಿಯಿಂದ ಹೇಳೋದು. ಸೊ ಮಾನ್ಯ ಅಧ್ಯಕ್ಷರೇ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನಲ್ಲಿ 3 ಮಾನದಂಡಗಳನ್ನು ಹೇಳಿದ್ದಾರೆ. 3 ಮಾನದಂಡಗಳೇನು?
2002ರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಇದು ಪಾಸ್ ಆಗಿರ್ತಕ್ಕಂಥ